ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಧರಣಿ ಅವರು ಸಂಪರ್ಕದಲ್ಲಿ ಇದ್ದಾರೆ. ಧರಣಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಜಕ್ಕೂ ಕೂಡ ನಿನ್ನೆ ನಡೆದಿರುವಂತಹ ದುರಂತ ಆಘಾತಕಾರಿ, 9 ಜನರನ್ನ ಬಲಿ ಪಡೆದಿರುವಂತಹ ದುರಂತ. ಆದರೆ ಈ ಸಂದರ್ಭದಲ್ಲಿ ಸರ್ಕಾರ 5 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರ ಜೊತೆಗೂ ಕೂಡ ನೀವು ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡ್ರೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರ ಜೊತೆಗೆ ಆ ಒಂದು ಮಾತುಕತೆ ಆಯಿತು, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ನೋಡಿ, ನಮ್ಮ ಸ್ಥಳೀಯವಾಗಿ ಸತ್ತಿರೋದೆಲ್ಲ ರೈತರು ಮಕ್ಕಳು. ರೈತರು ಮಕ್ಕಳು ಅಂತ ಇವರು ಭೇದ ಭಾವ ಮಾಡ್ತಿದ್ದಾರೆ. ಆದರೆ ಫ್ಲೈಟ್ ಆಕ್ಸಿಡೆಂಟ್ ಆದಾಗ ಸತ್ತಾಗ ಕೊಟ್ಟಿದ್ದು ಕೋಟಿ 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 ಕೋಟಿ. ಅದೇ ಬೆಂಗಳೂರು ಸ್ಟೇಡಿಯಮಲ್ಲಿ ಸತ್ತಾಗ 50 ಲಕ್ಷ ಕೊಟ್ಟರು. ಆದರೆ ನಮ್ಮ ಈ ರೈತರು ಮಕ್ಕಳು ಸತ್ತಾಗ ಇಲ್ಲಿ ಕೊಟ್ಟಿದ್ದು 5 ಲಕ್ಷ. ಹಾಗಾಗಿ ನಮಗೂ ಮನಸ್ಸಿಗೆ ಭಾಳ ನೋವಾಯಿತು. ಇದೇ ರೀತಿ ಇವರು ಈ ಅಶೋಕ್ ಅವರು ಫಸ್ಟು ಸ್ಟೇಡಿಯಮಲ್ಲಿ ಸತ್ತಾಗ ಇದಕ್ಕೆ ಹೊಣೆ ಯಾರು ಅಂತ ಕೇಳಿದರು, ಅವ್ರಿಗೆ ಎಷ್ಟು ಪರಿಹಾರ ಕೊಡ್ತೀರಾ ಅಂತ ಕೇಳಿದರು. ಆದರೆ ಸ್ಥಳೀಯವಾಗಿ ರೈತರು ಮಕ್ಕಳು ಸತ್ತಾಗ ಇವರು 5 ಲಕ್ಷ ಅಂತ ಹೇಳ್ದಲೆ ಏನು ಹೇಳ್ದಲೆ ಸುಮ್ಮನೆ ಅಸಡ್ಡೆ ಉತ್ತರ ಕೊಡ್ತಿರೋದ್ರಿಂದ ನಮಗೆ ಭಾಳ ನೋವಾಗ್ತಾಯಿದೆ. ಆದರೆ ಈ ರೈತರುಗಳು ಬೆಳೆ ಬೆಳೆದ್ರೇ ಅವರು ಊಟ ತಿನ್ನೋದು ಅನ್ನೋದು ಮರ್ತಿದ್ದಾರೆ. ಆದರೆ ಆ ರೈತರುಗಳ ಮಕ್ಕಳು ಸತ್ತಾಗಲೂ ಇವರು ಈ ಥರ ಮಾಡೋದು ನಮಗೆ ಭಾಳ ನೋವಾಗುತ್ತೆ. ಅದರಿಂದ ದಯವಿಟ್ಟು ಸರ್ಕಾರಕ್ಕೆ ಮನವಿ ಕೊಟ್ಟು ರೈತರು ಮಕ್ಕಳು ಚೆನ್ನಾಗಿರಬೇಕು ಅಂತ ಇವರು 50 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರೇ ನಮ್ಮ ಈ ಹೋರಾಟ ಎಲ್ಲ ನಿಲ್ಲೋದು. ಬೇಜವಾಬ್ದಾರಿ ಮಾಡಿದರೆ ನಾವೆಂತೂ ಯಾವತ್ತೂ ನಿಲ್ಲಿಸಲ್ಲ, ಇನ್ನೂ ಹೋರಾಟ ಮಾಡ್ತೀವಿ. ಇದೇ ರೀತಿ ನಾವು ನಡೆಸ್ತಾ ಇರ್ತೀವಿ. ಅಂದ್ರೆ ಸರ್ಕಾರ ಪರಿಹಾರ ನೀಡುವ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ನೀವು? ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ, ತಾರತಮ್ಯ ಮಾಡ್ತಾ ಇರೋದು ಎಲ್ಲ ಜನ ಕಾಣ್ತಾ ಇದೆಯಲ್ಲ. ಅಲ್ಲಿ ಕೋಟಿ, ಅಲ್ಲಿ 50 ಲಕ್ಷ, ಇಲ್ಲಿ ರೈತರ ಮಗ ಅಂತ 5 ಲಕ್ಷ. ಇದೇ ರೈತ ಅನ್ನ ಬೆಳೆದ ಹೋದ್ರೆ ಅಶೋಕ್ ಏನ್ ತಿಂತಾರೆ, ಮುಖ್ಯಮಂತ್ರಿಗಳು ಏನ್ ತಿಂತಾರೆ ಅಂತ ರೈತರ ಮಕ್ಕಳಿಗೆ ಈ ಥರ ಅನ್ಯಾಯ ಆಗ್ಬೇಕಾದ್ರೆ ನೀವು ಮೀಡಿಯಾದವರು ನೀವು ಸಹಕಾರ ಕೊಟ್ಟು ರೈತರ ಮಕ್ಕಳಿಗೋಸ್ಕರ ನೀವು 50 ಲಕ್ಷ ಪರಿಹಾರ ಕೊಡಂಗೆ ನೀವು ಮಾಡಲೇಬೇಕು. ಸಚಿವರ ಜೊತೆಗೆ ಮಾತಾಡುವಂತ ಸಂದರ್ಭದಲ್ಲಿ ಏನು ಹೇಳ್ತಿರಲ್ಲ, ಇಂಜಿನಿಯರ್ ಹೇಳಿ ಸರ್. ಈಗ ನಾವು 5 ಲಕ್ಷ ಕೊಟ್ಟಿದ್ದೀವಿ, ಮುಂದಿನ ದಿನದಲ್ಲೇ ಇನ್ನೂ ನಾವು ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಿಮ್ಮ ಸಹಕಾರದಿಂದ ರೈತರ ಮಕ್ಕಳ ಉದ್ಧಾರಕ್ಕಾಗಿ ನೀವು ರೈತರ ಮಕ್ಕಳು ನಾವು ಅವರಿಗೆ ಕೋಟಿ ಹಣ ಕೊಟ್ಟರು ಜೀವ ತಂದು ಕೊಡೋಕ್ಕಾಗಲ್ಲ. ಇಡೀ ಕುಟುಂಬ ಅಟ್ಲೀಸ್ಟ್ ಅವ್ರ ತಂದೆ ತಾಯಿನಾದ್ರೂ ಕುಟುಂಬ ಕಣ್ಣೀರಾಗ್ತಿದೆ. ಆಮೇಲೆ ಅದೇ ರೀತಿ ಇಲ್ಲಿ ನಮ್ಮ ಮಸ್ಲೆ ಹೊಸಳ್ಳಿಲಿ ಬಂದು ಓದ್ತಿದ್ದು ಹಲವು ರಾಜ್ಯದ ಹುಡುಗರು, ಒಂದೇ ಜಿಲ್ಲೆವಲ್ಲ, ಆ ಥರ ಜಿಲ್ಲೆಯ ಹುಡುಗರು ಓದ್ತಿದ್ರು. ಆಮೇಲೆ ಇನ್ನೊಬ್ಬ ಕೂಲಿ ಕಾರ್ಮಿಕ ಬಿಹಾರದವರು ಅವ್ರು ಸತ್ತಿದ್ದಾರೆ. ಇಂಜಿನಿಯರಿಂಗ್ ಓದ್ತಿದ್ದಂಥ 3 ಜನ ಹುಡುಗರು ಸತ್ತಿದ್ದಾರೆ. ಅವರಿಗೆ ಬರೀ ಎಜುಕೇಷನ್ ಫೀಸೇ 5 ಲಕ್ಷ ಇರುತ್ತೆ. ಆದರೆ ಇವರು 5 ಲಕ್ಷ ಕೊಟ್ಟರೆ ಇದು ಸರಿನಾ? ನೀವು ಹೇಳಿ ಸರ್. ಖಂಡಿತ ಆಗ್ಬೋದಾ? ಅದರ ಜೊತೆಗೆ ಇಡೀ ಒಂದು ಕುಟುಂಬವೇ ಇವರ ಮೇಲೆ ಭರವಸೆ, ಕನಸನ್ನು ಇಟ್ಕೊಂಡಿರುತ್ತೆ. ಇಂಥ ಒಂದು ದುರಂತ ಆಗಿ ಇಡೀ ಒಂದು ಕುಟುಂಬಕ್ಕೆ ಮುಂದಿನ ದಿನಗಳು ಜೀವನ ಪರ್ಯಂತವರಿಗೆ ನೋವಿನಿಂದಲೇ ಕಳಿಬೇಕಾದಂಥ ಒಂದು ಪರಿಸ್ಥಿತಿ ಸರ್. ಹಾಗಾಗಿ ನಿಜಕ್ಕೂ ಕೂಡ ನಿಮ್ಮ ಬೇಡಿಕೆಯಲ್ಲಿ ವ್ಯಾಲ್ಯೂ ಇದೆ. ಯಾಕಂತಂದ್ರೆ ಸಹಜವಾಗಿ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ದುರಂತದಲ್ಲಿ, ಅಂದ್ರೆ ವಿಮಾನದ ದುರಂತದಲ್ಲಿ ನೀವು ಹೇಳಿದಾಗೆ 1 ಕೋಟಿ ಕೊಟ್ಟಂತಹ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾಗಿ ಅನ್ನುವಂಥ ಪ್ರಶ್ನೆಗಳು ಮೂಡತ್ತೆ. ಹಾಗಾದ್ರೆ ಇದರಲ್ಲಿ ಹೃದಯ ಮನ ಕಲಕುವ ವಿಚಾರ ಅಂದರೆ, ದನಾಯಕ್ನಹಳ್ಳಿ ಒಬ್ಬ ಹುಡುಗ, ಮುತ್ಕೇರಳ್ಳಿ ಒಬ್ಬ ಹುಡುಗ, ಇಬ್ಬರಾಳು ಒಂದೇ ಕ್ಲಾಸ್ಮೇಟು, ಒಂದೇ ಕ್ಲಾಸಿಂದ ಒಟ್ಟಿಗೆ ಓದಿರೋದು. ಈಗ PU ಸಹ ಒಟ್ಟಿಗೆ ಓದಿದ್ರು. ಸಾವಲ್ಲೂ ಸಹ ಒಟ್ಟಿಗೆ ಸತ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಅಂತ ಹುಡುಗರಿಗೆ ಇವರು 5 ಲಕ್ಷ ಕೊಡ್ತೀನಿ ಪರಿಹಾರ ಅಂದರೆ ಯಾರಾದರೂ ಒಪ್ತಾರಾ? ಅಂದರೆ ರೈತರು ಮಕ್ಕಳು ಅಂದರೆ ನಿಮಗೆ ಅಸಡ್ಡೆ. ಬೆಳೆದು ನಿಮಗೆ ತಿನ್ನಕ್ಕೆ ಅನ್ನ ರೈತರು ಬೆಳ್ಕೊಡ್ಬೇಕು.
ಓಟ್ ಹಾಕಕ್ಕೆ ರೈತರು ಮಕ್ಕಳು ಓಟ್ ಹಾಕ್ಬೇಕು ನಿಮಗೆ. ಸತ್ತಾಗ ತಾರತಮ್ಯ ಮಾಡ್ತಿರಲ್ಲ, ಇದು ಸರಿನಾ? ನಾವು ಕೇಳೋದ್ರಲ್ಲಿ ತಪ್ಪಿದ್ರೆ ನೀವೇ ಉತ್ತರ ಹೇಳಿ. ಖಂಡಿತ ಖಂಡಿತ. ಈಗ ಅಂದ್ರೆ ಹೇಳಿ ಸರ್, ನೀವೇನೆ ಸಚಿವರಿಗೆ ಖಂಡಿತ ಹೌದು ಸರ್, ನೀವು ಬೇಡಿಕೆ ಇಟ್ಟಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಅದರಲ್ಲೂ ವ್ಯಾಲ್ಯೂ ಇದೆ. ಅದೇ ಕಾರಣಕ್ಕಾಗಿ ನಾವು ಕೂಡ ನಿಮ್ಮನ್ನ ಮಾತಾಡಿಸ್ತಾ ಇರೋದು. ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಸಚಿವರು ಯಾವ ರೀತಿಯಾಗಿ ಸ್ಪಂದಿಸಿದ್ರು ಅಂತ ಸಚಿವರು ಹೇಳಿದ್ದಾರೆ. ಇವಾಗ 5 ಲಕ್ಷ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿ ಜೊತೆ ಮಾತಾಡಿ ನಾವು ಇನ್ನೂ ಹೆಚ್ಚು ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಿಮ್ಮ ಕಡೆಯಿಂದ ಭರವಸೆ ಕೊಟ್ಟು ಅವರಿಗೆ ಬಹಳ ಬಡ ಮಕ್ಕಳು ತಂದೆ ತಾಯಿ ರೈತಾಪಿ ವರ್ಗದವರು ಅವರನ್ನು ಉಳಿಸ್ಬೇಕು ಅಂದರೆ ನೀವೇ ಪ್ರೋತ್ಸಾಹ ಮಾಡಿ ಅವ್ರಿಗೆ ಮಿನಿಮಮ್ 50 ಲಕ್ಷ ಅನುದಾನ ಕೊಡಿಸ್ಬೇಕು. ಆರ್ ಅಶೋಕ್ ಅವ್ರ ಹತ್ರನೂ ಚರ್ಚೆ ಮಾಡಿದ್ದೀವಿ. BJP ಮುಖಂಡರು ಅಲ್ಲಿ ಒಬ್ಬರು ಸತ್ತೋದ್ರೆ ನಿಮ್ಮ ಪಕ್ಷದಿಂದ ವೈಯಕ್ತಿಕವಾಗಿ 25 ಲಕ್ಷ ಕೊಡ್ತೀರಾ? ಇದೇ ಹಳ್ಳಿಲಿ ರೈತರ ಮಗ ಸತ್ರೆ ನೀವು ಯಾಕೆ ಕೊಡಲ್ಲ ಅಂತಲೂ ಕೇಳಿದ್ದೀವಿ. ಅದೇ ರೀತಿ ಕೃಷ್ಣ ಬೈರೇಗೌಡರು ಸರ್ಗೂ ನಾವು ಕೇಳಿದ್ದೀವಿ. ಡೆಲ್ಲಿಲಿ ಸತ್ರೆ ಕೋಟಿ ಕೊಡ್ತೀರಾ, ಏರೋಪ್ಲೇನಲ್ಲಿ ಸ್ಟೇಡಿಯಮಲ್ಲಿ ಸತ್ರೆ 50 ಲಕ್ಷ ಕೊಡ್ತೀರಾ, ಹಳ್ಳಿಲಿ ರೈತರ ಮಗ ಸತ್ರೆ 5 ಲಕ್ಷ ಕೊಡ್ತೀರಲ್ಲ, ಇದು ನಿಮಗೆ ನ್ಯಾಯ ಅಂತ ಅವ್ರಿಗೂ ಸಹ ನಾವು ಕೇಳಿದ್ದೀವಿ. ಸರಿ, ನೀವು ಗಾಯಗೊಂಡಿರೋರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಯಗೊಂಡಿರೋರಿಗೆ ಪರಿಹಾರದ ವಿಚಾರವಾಗಿ ಅವ್ರಿಗೆ ಹೇಳಿದ್ರು ಎಲ್ಲ ಬರ್ತೀವಿ, ನಾವೇ ತುಂಬಿಸ್ತೀವಿ, ಮತ್ತು ಅವ್ರ ಎಜುಕೇಷನ್ ಏನೇ ಇದ್ರು ನಾವೇ ಮಾಡ್ತೀವಿ, ಹಾಸ್ಪಿಟ್ಲ್ ಖರ್ಚು ಏನೇ ಇದ್ರು ನಾವೇ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ, ಮಾಡ್ತಾರೆ. ಈಗ ಬೇರೆ ಬೇರೆ ಪಕ್ಷಗಳ ನಾಯಕರು ಕೂಡ ಭೇಟಿ ನೀಡ್ತಾ ಇದ್ದಾರೆ. ದುರ್ಘಟನೆ ನಡಿ ಯಾರೇ ಬಂದ್ರು ನಮ್ಮ ಒಂದೇ ಆಟ ಒಂದೇ ಛಲ, ರೈತರು ಮಕ್ಕಳಿಗೆ ಬಹು ನಿರೀಕ್ಷಿತ 50 ಲಕ್ಷ ಅನುದಾನ ಅವ್ರಿಗೆ ಕೊಡ್ಲೇಬೇಕು ಅನ್ನೋದೊಂದು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ರೈತರು ಮಕ್ಕಳು ಉಳಿಸಿ, ಮುಂದೆ ನಿಮಗೆ ತಿನ್ನಕ್ಕೆ ಅನ್ನ ಬೇಕು ಅಂದ್ರೆ ರೈತರು ಮಕ್ಕಳು ಉಳಿಸಿ. ಇದೇ ರೀತಿ ರೈತರು ಮಕ್ಕಳು ಸಾಯ್ತಾ ಹೋಯ್ತಾ ಇದ್ರೆ ನೆಕ್ಸ್ಟ್ ನಿಮ್ಗೆ ಅನ್ನ ಕೊಡೋರು ಯಾರು? ಅನ್ನ ಬೆಳೆಯೋರು ಯಾರು? ನೀವು ತಿಂತೀರ ಅನ್ನಕ್ಕೆ ಬೆಲೆ ಬೇಡವಾ? ನಿಮಗೆ ಬೇರೆ ಏನಾದರೂ ಕೊಡೋಕ್ಕಾಗಿಲ್ಲ ಅಂದರೆ ನೀವು ತಿನ್ನೋ ಅನ್ನಕ್ಕಾದರೂ ನಾನು ಯಾವುದೇ ಪಕ್ಷ ಬ್ಲೇಮ್ ಮಾಡಲ್ಲ. ಯಾರೇ ಆದ್ರೂ ರೈತರು ಮಕ್ಕಳು ಸತ್ತಾಗ ಎಲ್ಲ ಪಕ್ಷದವರು ಹೋರಾಟ ಮಾಡಿ ನಮ್ಮ ರೈತರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.